ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಚಾರುಂಡಿ. ಹುಟ್ಟು ಬುದ್ಧಿ ಸುಟ್ಟರೂ ಹೋಗೋದಿಲ್ಲ ಅನ್ನೋ ಒಂದು ಮಾತಿದೆ ನೋಡಿ. ಈಗ ತಾನೇ ಜೈಲಿಂದ ರಿಲೀಸ್ ಆಗಿ ಒಂದಿಷ್ಟು ಟೆಂಪಲ್ ರನ್ ಮಾಡೋದ್ರ ಮುಖಾಂತರ ದೇವರ ಕೃಪೆಗೆ ಇದೇ ಪವಿತ್ರ ಗೌಡ ಪಾತ್ರರಾಗ್ತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಸ್ವಲ್ಪ ಕನ್ಸರ್ನಿಂದ ಎಮೋಷ್ನಲ್ ಆಗಿ ಅದನ್ನು ನೋಡ್ಬೋದು. ಆದರೆ ಆಕೆ ಮಾಡಿದ್ದು ಆ ರೀತಿ ಅಲ್ಲ. ನೇರವಾಗಿ ದೇವಸ್ಥಾನದ ಟೆಂಪಲ್ ರನ್ಗಳನ್ನು ಮಾಡ್ತಾ ದೇವರ ಕೃಪೆಗೆ ಪಾತ್ರರಾಗೋ ಮಧ್ಯದಲ್ಲಿ ಮತ್ತೊಮ್ಮೆ ದರ್ಶನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ತಾ ಇರೋದು. ಒಂದು ಕಡೆ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದವರೆಗೂ ಪ್ರಮುಖ ದೇವಸ್ಥಾನಗಳಲ್ಲಿ ಹರಕೆ ಹೊತ್ಕೊಳ್ತಾ ಇದ್ದಾರೆ. ಕಾಮಾಖ್ಯ ದೇವಿಯ ಟೆಂಪಲ್ಗೂ ಕೂಡ ಹೋಗಿ ಬಂದರು. ಆದರೆ ನಾನಿನ್ನ ಬಿಡಲಾರೆ ಅನ್ನೋ ರೀತಿಯಾಗಿ ಇದೇ ದರ್ಶನ್ ಹೆಸರಿನಲ್ಲಿ ರಿಲೀಸ್ ಆಗ್ತಾ ಇದ್ದಂತೆ ವಜ್ರಮುನೇಶ್ವರ ಟೆಂಪಲ್ನಲ್ಲಿ ಇದೇ ಪವಿತ್ರ ಗೌಡ ಅವರು ದರ್ಶನ್ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬಿಟ್ರು. ಅರ್ಚಕರು ಕೇಳ್ತಾ ಇದ್ರು, ಅವರು ದೇವಸ್ಥಾನದಲ್ಲಿ ಯಾರ ಹೆಸರಿನಲ್ಲಿ ಅರ್ಚನೆ ಮಾಡಿಸೋದು, ಈಗ ತಾನೇ ಹೊರ ಬಂದಿದೆಯಾ, ಯಾರೇ ಆಗಲಿ ಸಹಜವಾಗಿ ತನಗೆ ಒಳ್ಳೆಯದಾಗಲಿ, ಇನ್ನು ಮುಂದೆ ಯಾವುದೇ ಕಂಟಕಗಳು ಬರದೇ ಇರಲಿ, ದೇವರ ಕೃಪೆ ಇರಲಿ, ಆಶೀರ್ವಾದ ಇರಲಿ ಅಂತೇಳಿ ಪವಿತ್ರ ಗೌಡಳ ಹೆಸರಿನಲ್ಲೇ ಅರ್ಚನೆ ಮಾಡಿಸೋದು ಸಹಜ. ಆದರೆ ತಾಯಿ ಭಾಗ್ಯಮ್ಮ ಅಂದರೆ ಪವಿತ್ರ ಗೌಡ ಅವರ ತಾಯಿ ಭಾಗ್ಯಮ್ಮ ಪಕ್ಕದಲ್ಲೇ ಇದ್ದರು. ಯಾರ ಹೆಸರು ಹೇಳಲಿ ಅಂತ ಅವ್ರ ಭಾಗ್ಯಮ್ಮ ಕೇಳ್ತಾ ಇದ್ದಾಗೆ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ದರ್ಶನ್ ಹೆಸರು ಹೇಳು, ದರ್ಶನ್ ಹೆಸರು ಹೇಳು ಅಂತ ಇದೇ ಪವಿತ್ರ ಗೌಡ ಅವ್ರ ಅಮ್ಮನಿಗೆ ಇನ್ನೊಂದಿಷ್ಟು ಸಲಹೆಯನ್ನು ಕೊಡ್ತಾರೆ. ಅದಾದ ಮೇಲೆ ದರ್ಶನ ಹೆಸರಿನಲ್ಲೇ ಅರ್ಚನೆ ಮಾಡಿಸಲಾಗುತ್ತೆ. ವಜ್ರಮುನೇಶ್ವರ ದೇಗುಲದಲ್ಲಿ ಸ್ವಲ್ಪ ತೀರ್ಥ ಸ್ನಾನವನ್ನು ಕೂಡ ಮಾಡ್ತಾರೆ. ಎಲ್ಲ ಮೋಕ್ಷದ ರೀತಿಯಾಗಿ ಎಲ್ಲ ಪಾಪ ಕರ್ಮಗಳು ಕೂಡ ತೊಳೆದು ಹೋಗಲಿ ಅಂತ ದೇವರ ಒಂದು ದರ್ಶನವನ್ನು ಪಡೆಯೋ ಸಂದರ್ಭದಲ್ಲೂ ಕೂಡ ಇನ್ನೂ ಕೂಡ ನಾನಿನ್ನು ಬಿಡೋದಿಲ್ಲ ಅನ್ನೋ ಮಟ್ಟಿಗೆ ದರ್ಶನ್ ಅವ್ರನ್ನ ಅಂಟಿಕೊಂಡಿರೋ ರೀತಿ ಇದೆಯಲ್ಲ, ಈಗಲಾದರೂ ಅವರ ಅಭಿಮಾನಿಗಳಾಗಲಿ ಅಥವಾ ದರ್ಶನ್ ಅವರ ಕುಟುಂಬದವರಾಗಲಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನಾನು ದರ್ಶನ್ಗೆ ಯಾವತ್ತಿದ್ರೂ ಗೆಳತೀನೆ, ನನ್ನ ಪ್ರೀತಿಯ ಸುಬ್ಬ ಅವನೇ. ಈ ಸುಬ್ಬ ಸುಬ್ಬಿಯ ಪ್ರೀತಿಯ ಕಹಾನಿಯನ್ನು ಈ ಜನ್ಮದಲ್ಲಿ ಇದು ಮುಗಿಯೋ ರೀತಿಯಾಗಿ ಕಾಣ ಸಿಗ್ತಾನೆ ಇಲ್ಲ. ಯಾಕೆಂದರೆ ಪವಿತ್ರ ಗೌಡ ಅವರು ಜೂನ್ 11ರಂದು ಪೊಲೀಸ್ನವರು ಇದೇ ರೇಣುಕಾಸ್ವಾಮಿಯ ಕೃತ್ಯದಲ್ಲಿ ಬಂಧನ ಮಾಡಿದ್ದು. ಅದಾದ ನಂತರ ಕೋರ್ಟ್ ಆದೇಶದಂತೆ ಜೂನ್ 20ಕ್ಕೆ ಜೈಲು ಸೇರಿದರು. ಜೊತೆಗೆ ಸೆರೆವಾಸವನ್ನು ಕೂಡ ಅನುಭವಿಸಿದರು. ಅಂದರೆ ಬರೋಬ್ಬರಿ 6 ತಿಂಗಳ ಸೆರೆವಾಸ. ಈಗ ಬದಲಾಗ್ತಾರೆ, ನಂತರ ಬದಲಾಗ್ತಾರೆ. 6 ತಿಂಗಳ ಸೆರೆವಾಸವನ್ನು ಅನುಭವಿಸಿದ್ದಾರೆ. ಇನ್ನೊಂದು ಕಡೆ ದರ್ಶನ್ ಫಿಸಿಯೋಥೆರಪಿ ಇಲ್ಲದಿದ್ದರೆ ಲಕ್ವ ಈ ರೀತಿಯಾಗಿ ಅನೇಕ ಕಾರಣಗಳ ನೆಪಗಳನ್ನು ಕೊಟ್ಕೊಳ್ತಾ ಅವರಿದ್ದರೆ, ಇತ್ತ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಾಗೆ ದರ್ಶನ್ ಅವರ ಜಪವನ್ನು ಮಾಡಲಿಕ್ಕೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ವೀಕ್ಷಕರ ಪರಪ್ಪನ ಅಗ್ರಹಾರ ಜೈಲಿನಿಂದ ಇದೇ A1 ಆರೋಪಿ ಪವಿತ್ರ ಗೌಡ ಬಿಡುಗಡೆ ಆಗಿಬಿಟ್ರು. ಹೊರಗೆ ಬರ್ತಾ ಇದ್ದಾಗೆ ಅವ್ರ ಮುಖದಲ್ಲಿ ನೀವು ಒಂದು ಸ್ಮೈಲನ್ನು ನೋಡಬೇಕಿತ್ತು. ಮಾಧ್ಯಮಗಳ ಮೇಲೆ ಸೇಡಿಲ್ಲ, ಕೋಪ ಇಲ್ಲ. ಕ್ಯಾಮ್ರಾಗಳನ್ನು ಹತ್ತಿರ ತೆಗೆದುಕೊಂಡು ಹೋಗ್ತಿದ್ದಾಗೆ ಪ್ರೀತಿಯಿಂದ ಒಂದು ಸಣ್ಣ ಕಿರುನಗೆಯನ್ನು ಕೊಟ್ಟದ್ದನ್ನು ನೋಡ್ಬೋದು. ಯಾಕೆಂದರೆ ಇಲ್ಲಿ ನಾವು ದರ್ಶನ್ ಅವರ ವಿರೋಧವಾಗಿ, ಪವಿತ್ರ ಗೌಡ ಅವರ ವಿರೋಧವಾಗಿ ನಾವಿಲ್ಲಿ ಮಾತನಾಡ್ತಾ ಇಲ್ಲ. ದರ್ಶನ್ಗೆ ಒಂದು ಪ್ರೀತಿಯ ಕುಟುಂಬ ಇದೆ. ಅಲ್ಲಿ ತನ್ನ ಮಗ ಅಪ್ಪಾಜಿಗೋಸ್ಕರ ಪೋಸ್ಟನ್ನು ಹಾಕಿ ರಿಲೀಸ್ ಆದ ತಕ್ಷಣ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನೆಚ್ಚಿನ ಮಡದಿ ತನ್ನ ದರ್ಶನ್ಗೋಸ್ಕರ ಎಂತೆಂಥ ಲಾಯರ್ಗಳನ್ನು ಇಡಬೇಕು, CV ನಾಗೇಶ್ ಅಂತಹ ಬಲಿಷ್ಠ ಡಿಫೆನ್ಸ್ ಲಾಯರ್ನ ನೇಮಕ ಮಾಡೋದ್ರಲ್ಲಿ ಆ ತಾಯಿ ಹೋರಾಡಿದ ರೀತಿ ಎಲ್ಲವನ್ನು ಕೂಡ ನೀವು ಗಮನಿಸಿದ್ರೆ, ಅಭಿಮಾನಿಗಳು ಸಮೇತ. ಇನ್ನು ಮುಂದೆ ಆದರೂ ಈ ಒಂದು ನೀವೆಲ್ಲರೂ ಕೂಡ ಈ ಹಣೆಪಟ್ಟಿ ಕಟ್ಟಿದ್ರಲ್ಲಿ ಕಳ್ಳ ಸಂಬಂಧಗಳು, ಈ ಥರದ ಒಂದಿಷ್ಟು ಸಂಬಂಧಗಳಿಂದ ದೂರ ಇರ್ತಾರೆ ಅಂದ್ಕೊಂಡ್ರೆ, ದರ್ಶನ್ ದೂರ ಇದ್ದರೂ ನಾನು ದೂರ ಇರೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸಂದೇಶ ಸಾರ್ತಾ ಇದ್ದಾರೆ. ಇವತ್ತೇ ದರ್ಶನ್ಗೆ ಕರೆ ಮಾಡಿದ್ರು ಅದರಲ್ಲಿ ಅಚ್ಚರಿ ಏನಿಲ್ಲ ಅನ್ನೋದನ್ನು ಕೂಡ ನಾವೆಲ್ಲರೂ ಇಲ್ಲಿ ಗಮನಿಸಬೇಕು. ವೀಕ್ಷಕರ ಕೆಲವೊಂದು ಮಾಹಿತಿಗಳನ್ನು ನಾನು ಹೇಳಲೇಬೇಕು ನೋಡಿ. ಪವಿತ್ರ ಗೌಡ ಅವರು ತೀರ್ಥ ಸ್ನಾನ ಮಾಡಿ ಕೈಯಲ್ಲಿ ಅಗರಬತ್ತಿ ಹಿಡಿದು ಶ್ವೇತ ವಸ್ತ್ರಧಾರಿಯಾಗಿ ಪೂಜೆಯನ್ನು ಸಲ್ಲಿಸಿಬಿಟ್ರು. ಈ ತಲಗಟ್ಟಪುರದ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಆ ದೇಗುಲವನ್ನು ಪ್ರದರ್ಶನ ಹಾಕಿದರು. ಜೈಲಿಂದ ಹೊರ ಬರ್ತಾ ಇದ್ದಾಗೆ ಟೆಂಪಲ್ ರನ್ ಮಾಡಬೇಕು ಅನ್ನೋ ನಿರ್ಧಾರದ ಮುಖಾಂತರವೇ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ತಾಯಿ ಇದ್ದಾರೆ, ಎಲ್ಲರ ಹಣೆಗಳಿಗೂ ಕೂಡ ಹಣೆ ಬೊಟ್ಟನ್ನು ಇಟ್ಟು, ಜೊತೆಗೆ ಟ್ರೋಲ್ ಆಗಿದ್ದರಲ್ವ ಪವಿತ್ರ ಗೌಡ ಅವರ ತಮ್ಮ, ಆತನೂ ಕೂಡ ಜೊತೆಗೆ ಇದ್ದು ದೇವಸ್ಥಾನಗಳನ್ನು ಎಲ್ಲವನ್ನು ಕೂಡ ದರ್ಶನ ಮಾಡೋ ಒಂದು ಕಾರ್ಯದಲ್ಲಿ ಈಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇನ್ನೇನಿದ್ರು ಹರಕೆ ತೀರಿಸೋದು, ಜೊತೆಗೆ ದೇವರ ದರ್ಶನವನ್ನು ಪಡೆಯೋದು. ನಾನು ಆರಂಭದಲ್ಲಿ ಹೇಳಿದಾಗೆ ಜೈಲಿನಿಂದ ಹೊರ ಬರ್ತಾ ಇದ್ದಾಗೆ
ಈ ದೇವಸ್ಥಾನಗಳ ದರ್ಶನ ಮಾಡಬೇಕು ಅಂತ ನೇರವಾಗಿ ಅವರು ಈ ತಲಗಟ್ಟಪುರದ ವಜ್ರಮುನೇಶ್ವರ ಟೆಂಪಲ್ಗೆ ಬಂದುಬಿಟ್ರು. ಅಲ್ಲಿ ದೇವರ ದರ್ಶನ ಮಾಡೋ ಸಂದರ್ಭದಲ್ಲಿ ಈ ಥರದ ಘಟನೆ ಆಗಿರೋದು. ಈಗಲೂ ಕೂಡ ದರ್ಶನ್ ಅವರ ಜಪ ತಪಗಳನ್ನೇ ಮಾಡ್ತಾ ಇರೋ ಪವಿತ್ರ ಗೌಡ ಅವರು ಮುಂದಾದರೂ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದ್ರ ಕುರಿತಾಗಿ ಅರ್ಚಕರ ಒಂದಿಷ್ಟು ಮಾಹಿತಿಯನ್ನು ಕೂಡ ಕೊಟ್ಟರು, ಅವ್ರು ಯಾವ ಹೆಸರಲ್ಲಿ ಪೂಜೆ ಮಾಡಿಸಿದ್ದು ಅನ್ನೋ ವಿಚಾರವಾಗಿ. ಒಟ್ಟಾರೆಯಾಗಿ ನಾವು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರು ಏವನ ಆರೋಪಿಯಾಗಿದ್ದರು. ಅದಾದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಹೈಕೋರ್ಟ್ನಿಂದ ಬೇಲ್ ಸಿಕ್ಕು ಇಷ್ಟು ತಿಂಗಳುಗಳು ಕೂಡ ಕಳೆದ್ರೂ ಕೂಡ ಬಿಡುಗಡೆಯ ಭಾಗ್ಯ ಸಿಕ್ಕಿರಲಿಲ್ಲ. ಅಂದರೆ ಹೈಕೋರ್ಟ್ ಯಾವಾಗ ಬೇಲನ್ನು ಕನ್ಫರ್ಮ್ ಮಾಡ್ತೋ ಅದಾದಮೇಲೆ 4 ದಿನಗಳ ಕಾಲವೂ ಕೂಡ ಅವರು ಕಾಯಬೇಕಾದಂಥ ಪರಿಸ್ಥಿತಿ ಬಂತು. ಇವತ್ತು ಬೆಳಗ್ಗೆ ಎಲ್ಲ ಪ್ರಕ್ರಿಯೆಗಳು ಕಂಪ್ಲೀಟ್ ಆದ ಬೆನ್ನಲ್ಲೇ ಪವಿತ್ರ ಗೌಡ ಅವರು ಜೈಲು ಹಕ್ಕಿಯಾಗಿದ್ದಂಥ ಪವಿತ್ರ ಗೌಡ ಅವರು ಹೊರಗೆ ಬಂದಿದ್ದಾರೆ. ಹೊರಗೆ ಬರ್ತಾ ಇದ್ದ ಹಾಗೆ ಮುನೇಶ್ವರ ದೇವಾಲಯದಲ್ಲಿ ಅವಸರವಾಗಿ ಪೂಜೆ ಸಲ್ಲಿಸಿದ್ರು. ದೇವರಿಗೆ ಹೂವಿನ ಹಾರ, ನಿಂಬೆಹಣ್ಣಿನ ಹಾರ ಹಾಕಿ ಅಗರಬತ್ತಿ ಬೆಳಗಿ ನಮಸ್ಕಾರ ಕೂಡ ಮಾಡಿಬಿಟ್ರು. ಮುನೇಶ್ವರನ ಪೂಜೆ ಮಾಡಿದ ಬಳಿಕ ತಾಯಿ ಬಳಿಗೆ ಬಂದು ಪವಿತ್ರ ತಪ್ಕೊಂಡು ಕಣ್ಣೀರು ಕೂಡ ಸುರಿಸಿಬಿಟ್ರು. ಆದರೆ ಇಲ್ಲಿ ಒಂದು 2 ಕುಟುಂಬಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಈ ಹಿಂದೆಯೂ ಕೂಡ ಒಟ್ಟೊಟ್ಟಿಗೆ ಇರ್ತಕ್ಕಂಥ ದರ್ಶನ್ ಅವ್ರ ಜೊತೆಗೆ ಇರ್ತಕ್ಕಂಥ ಫೋಟೋಗಳು ಎಷ್ಟು ವೈರಲ್ ಆಗಿದ್ದು ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಬಹುದು. ಇಲ್ಲಿ ಅದನ್ನು ನೇರವಾಗಿ ಹೇಳಿದ್ರೆ ಅದು ತಪ್ಪು ಅಂತ ಕೆಲವೊಬ್ಬರಿಗೆ ಸಹಜವಾಗಿ ಅನಿಸಬಹುದು. ಆದರೆ ದರ್ಶನ್ 2 ದೋಣಿಗಳ ಮೇಲೆ ಕಾಲಿಡ್ತಾ ಇದ್ದಾರಾ ಅಂತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾರ ಸಂಬಂಧಪಟ್ಟ ಹಾಗೆ ಯಾರಿಗೋಸ್ಕರ ಈ ಥರದ ಒಬ್ಬ ಸ್ಟಾರ್ ನಟ ಇಂಥ ದೊಡ್ಡ ಕೃತ್ಯವನ್ನು ಎಸಗಿ ಅದರಲ್ಲಿ ಪಾಲುದಾರನೂ ಕೂಡ ಆಗಿ ಇಲ್ಲಿಯವರೆಗೂ ಶಿಕ್ಷೆಯನ್ನು ಅನುಭವಿಸಿ ಇದಾದ ನಂತರ ಬದಲಾಗ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಇದೇ ಜೈಲಿನಲ್ಲಿದ್ದರೂ ಕೂಡ ನಿರಂತರವಾಗಿ ಪವಿತ್ರ ಗೌಡ ಜೊತೆ ಸಂಪರ್ಕದಲ್ಲಿದ್ದ ಅಥವಾ ಹಾಸ್ಪಿಟ್ಲಿಗೆ ಬಂದ ನಂತರವೂ ಕೂಡ ಪವಿತ್ರ ಗೌಡ ಜೊತೆ ಸಂಪರ್ಕದಲ್ಲಿದ್ದ ಅನ್ನೋ ಕೆಲವೊಂದಿಷ್ಟು ಅನುಮಾನಗಳು ಸಹಜವಾಗಿ ಮೂಡ್ತಾ ಇರೋದು. ಯಾಕೆಂದರೆ ಯಾವಾಗ ಅವರು ಮಧ್ಯಂತರ ಜಾಮೀನನ್ನು ಪಡೆದು ದರ್ಶನ್ ಅವರು ಹೊರಗೆ ಬಂದರು, ಅದಾದ ಮೇಲೆ ಪವಿತ್ರ ಗೌಡಳ ಜೊತೆ ಸಂಪರ್ಕ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಮತ್ತೆ ನೇರವಾಗಿ ಎಲ್ಲೋ ಫೋನ್ ಕರೆಗಳು ಕೂಡ ಹೋಗಿರೋ ಅವಕಾಶಗಳು ಇದೆ, ಸಾಧ್ಯತೆಗಳಿದೆ ಅನ್ನೋದು ನಾವು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು. ಇನ್ನೊಂದು ಕಡೆ ಆ ಮಾಜಿ ಪತಿ ಉತ್ತರ ಪ್ರದೇಶದಿಂದ ಮತ್ತೆ ಕರ್ನಾಟಕಕ್ಕೆ ಬಂದು ಹಳೆಯ ನೆನಪುಗಳನ್ನು ಕೆದಕ್ತಾ ಇರೋದು. ನನ್ನ ಮಗಳು ಯಾವತ್ತಿಗೂ ಕೂಡ ದರ್ಶನನ ಅಪ್ಪ ಅನ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವರಿಬ್ಬರ ಸಂಬಂಧ ಸ್ನೇಹ ಸಂಬಂಧ, ಮತ್ತೆ ಪವಿತ್ರ ಗೌಡ ನನ್ನೊಂದಿಗೆ ಬರ್ತಾಳೆ ಅಂತ ಆ ಪುಣ್ಯಾತ್ಮ ಮತ್ತೆ ಕನವರಿಸ್ತಾ ಕೂತಿರೋದನ್ನು ಕೂಡ ನೀವು ಗಮನಿಸ್ಬೋದು. ಇವೆಲ್ಲವನ್ನು ನೋಡಿದ್ರೆ ಕೆಲವ್ರಿಗೆ ಸಹಜವಾಗಿ ಕಣ್ಣು ಕೆಂಪಾಗಿಸಿಬಿಡುತ್ತೆ. ಯಾಕೆಂದರೆ ಇನ್ನು ಮೇಲಾದರೂ ಕೆಟ್ಟ ಮೇಲಾದರೂ ಇಷ್ಟೆಲ್ಲ ಆಗಿ, ಇಷ್ಟೆಲ್ಲ ರಾದ್ಧಾಂತಗಳಾಗಿ, ಇಷ್ಟೆಲ್ಲ ಫಜೀತಿಗಳಾಗಿ ಇನ್ನು ಮುಂದೆ ಆದರೂ ಪಾಠ ಕಲೀಲಿಲ್ವಲ್ಲಪ್ಪ ಪವಿತ್ರ ಗೌಡ ಅಂತ ಅನಿಸೋದು ಎಲ್ರಿಗೂ ಕೂಡ ಸಹಜ. ಚಾರ್ಜ್ ಶೀಟಲ್ಲೂ ಕೂಡ ದರ್ಶನ್ ತಪ್ಪು ಮಾಡಿದ್ದಾನೆ ಅನ್ನೋದನ್ನ ಒಪ್ಕೊಂಡ್ರು, ಆತನ ವಿರುದ್ಧವಾಗಿ ತಿರುಗಿಬಿದ್ದರು. ಆದರೆ ನಾನು ಆರಂಭದಲ್ಲಿ ಹೇಳಿದಾಗೆ ಪವಿತ್ರ ಗೌಡ ಫಿಕ್ಸ್ ಆಗಿಬಿಟ್ಟಿದ್ದಾರೆ, ನಾನಿನ್ನು ಬಿಡಲಾರೆ ಅನ್ನೋ ರೀತಿಯಾಗಿ ಬೆನ್ನು ಹತ್ತು ಬಿಟ್ಟಿದ್ದಾರೆ. ಇದು ಇಲ್ಲಿಗೆ ಮುಗಿಯೋವಂಥ ಅಧ್ಯಾಯ ಅಲ್ಲವೇ ಅಲ್ಲ. ಯಾಕೆ ಅಂದರೆ ಮತ್ತೆ ಇವರಿಬ್ಬರು ಏನಾದರೂ ಒಂದಾಗೋ ರೀತಿಯ ಕಂಡ್ರೆ ವಿಜಯಲಕ್ಷ್ಮಿಯವರು ತಿರುಗಿ ಬೀಳ್ತಾರೆ. ಈ ಸಮಸ್ಯೆಗಳು ಇಲ್ಲಿಗೆ ಬಗೆಹರಿಯೋದಿಲ್ಲ. ಪವಿತ್ರ ಗೌಡ ಇದರಿಂದ ಫುಲ್ ಸ್ಟಾಪನ್ನು ಇಟ್ಟರೆ, ಈ ಒಂದು ಕಥೆಗೆ ಫುಲ್ ಸ್ಟಾಪನ್ನು ಇಟ್ಟರೆ ಎಲ್ಲವೂ ಕೂಡ ತೆರೆ ಬೀಳೋ ಸಾಧ್ಯತೆ ಇದೆ. ಇಲ್ಲದಿದ್ದರೆ ಈ ಫ್ಯಾಮಿಲಿ ರಾಮಾಯಣದ ಕಥೆಗಳನ್ನು ನಾವು ಪ್ರತಿನಿತ್ಯ ಕೇಳಬೇಕಾಗತ್ತೆ. ನೋಡೋಣ ಏನೆಲ್ಲ ಆಗುತ್ತೆ ಇನ್ನು ಮುಂದೆ ಅನ್ನೋದನ್ನು ಸ್ಪಷ್ಟವಾಗಿ ಇನ್ನಷ್ಟು ವಿಶೇಷ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಕಮೆಂಟ್ಸ್ ಮಾಡಿ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಅಂತ ಹೇಳ್ತಾ ಧನ್ಯವಾದಗಳು.